ಟೊಮೆಟೊ ಹಾಗೂ ಮಾವು ಬೆಲೆ ಕುಸಿತದಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಲೆ ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದಂತಹ ಮಾವು ಹಾಗೂ ಟೊಮೆಟೊ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಸಂಪೂರ್ಣವಾಗಿ ಹಾಕಿದ ಬಂಡವಾಳ ಕೈಗೆ ಸಿಗದೆ ಖಾಸಗಿ ಸಾಲಕ್ಕೆ ಸಿಲುಕ್ತಾ ಇದ್ದಾರೆ. 1 ಎಕರೆ ಟೊಮೆಟೊ ಬೆಳಿಬೇಕಾದ್ರೆ ಕನಿಷ್ಠ 1 ಲಕ್ಷದಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅದರಂತೆ ಈ ಮಾವಿಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಗಳು ಮಾಡಿಕೊಂಡು ಇವತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾದ ಫಸಲು ಬರ್ತದೆ ಅಂತ ಹೇಳಿದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಗಿಬಿಟ್ಟೈತೆ. ಯಾವ ರೀತಿ ಅಂದರೆ ಇವತ್ತು 1 ಟನ್ ಮಾವಿನ ಬೆಲೆ 2ರಿಂದ 3 ಸಾವಿರ ರೂಪಾಯಿ ಇದೆ. ಅದು 50ರಿಂದ 60 ಸಾವಿರ ರೂಪಾಯಿ ಇರಬೇಕಾಗಿದ್ದು 2,000ರಿಂದ 3,000 ಇದೆ. ಟೊಮೊಟೊ ಈ ಸೀಸನ್ನಲ್ಲಿ 500ರಿಂದ 600 ರೂಪಾಯಿ ಇರಬೇಕಾಗಿತ್ತು. ಇವತ್ತು ನೋ ಸೇಲಿಂದ 250 ರೂಪಾಯಿ ಹೋಗ್ತದೆ. 250 300 ಹೋದ್ರೂ ರೈತರಿಗೇನು ಇವತ್ತು ಲಾಭ ಬರ್ತಾ ಇಲ್ಲ. ಅದರಿಂದ ಮಾವು ಹಾಗೂ ಟೊಮೊಟೊ ಬೆಳೆಗಾರರ ಸಂಕಷ್ಟದಿಂದ ಪ್ರತಿ ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ 6/6/2025 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಶ್ರೀನಿವಾಸಪುರ ನಗರದ ಇಂದಿರಾ ಭವನ್ ಸರ್ಕಲ್ನಲ್ಲಿ ಉಚಿತವಾಗಿ ಮಾವು ಹಾಗೂ ಟೊಮೆಟೊವನ್ನು ಹಂಚುವ ಮುಖಾಂತರ ಹೋರಾಟವನ್ನು ಹಮ್ಮಿಕೊಂಡಿರುವ ಜೊತೆಗೆ ಈ ರೈತರ ಸಂಕಷ್ಟದಲ್ಲಿರುವ ಮಾವು ಮತ್ತು ಟೊಮೆಟೊ ಬೆಳೆಗಾರರ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ತೋಟಗಾರಿಕೆ ಮತ್ತು APMC ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತದಿಂದ ಪಡೆದುಕೊಂಡು ಅದನ್ನು ತೋಟಗಾರಿಕೆ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸಬೇಕೆಂದು ಹೋರಾಟವನ್ನು ದಿನಾಂಕ 6/6/2025 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಶ್ರೀನಿವಾಸಪುರ ನಗರದ ಇಂದಿರಾ ಭವನ್ ಸರ್ಕಲ್ನಲ್ಲಿ ಉಚಿತ ಮಾವು ಹಾಗೂ ಟೊಮೆಟೊ ಹಂಚುವ ಮುಖಾಂತರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡುವ ಎಂಬ ಶಾಂತಿಯುತ ಹೋರಾಟಕ್ಕೆ ಎಲ್ಲ ರೈತರು ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾಯಿದ್ದೀವಿ.